ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಜೆಲ್ಲಿ ಕ್ರಿಸ್ಟಲನ್ನು ಹೇಗೆ ನಾವು ಮನೇಲಿ ಪ್ರಿಪೇರ್ ಮಾಡ್ಬೋದು ಅಂತ ಹೇಳ್ಕೊಡ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ನಮಗೆ ಜೆಲ್ಲಿ ಇವತ್ತು ರೆಡಿಯಾಗಿದೆ. ಈ ಥರ ನಾವು ಜೆಲ್ಲಿ ಜೊತೆಗೆ ಬೇರೆ ಬೇರೆ ಹಣ್ಣುಗಳನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೂ ತುಂಬಾ ಖುಷಿ ಆಗುತ್ತೆ. ನೋಡೋಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಹಾಗೆ ಸೇಮ್ ಟೈಮು ಈ ಹಣ್ಣುಗಳನ್ನು ತಿನ್ನಿಸೋದು ಸ್ವಲ್ಪ ನಮಗೆ ಈಸಿ ಆಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಜೆಲ್ಲಿ ರೆಡಿಯಾಗಿದೆ. ನೋಡ್ತಾ ಇದ್ರಲ್ವ, ಸೇಮ್ ನಮಗೆ ಹೊರಗಡೆ ಸಿಗುವಂತಹ ಜೆಲ್ಲಿ ಥರನೇ ಈ ನಮ್ಮ ಜೆಲ್ಲಿ ಇವತ್ತು ರೆಡಿಯಾಗಿದೆ. ಈ ಜೆಲ್ಲಿಯನ್ನು ನಿಮಗೆ ಅಲ್ಲಿ ಯಾವ ಮೋಲ್ಡ್ ನಿಮಗೆ ಅವೈಲೇಬಲ್ ಇದೆಯೋ ಆ ಮೋಲ್ಡಿಗೆ ನೀವು ಹಾಕಿ ಮಾಡ್ಕೊಳ್ಬೋದು. ಚಿಕ್ಕ ಚಿಕ್ಕ ಶೇಪಲ್ಲೂ ಕೂಡ ಇದನ್ನು ನೀವು ಮಾಡ್ಕೊಳ್ಬೋದು. ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೊಳ್ಬೋದು ಇದನ್ನು. ಈ ಜೆಲ್ಲಿಯನ್ನು ನಾವು ಬೌಲ್ನಲ್ಲೇ ಇಟ್ಕೊಂಡು ಒಂದೊಂದು ಸ್ಪೂನ್ ಆಗಿ ಕೂಡ ಮಕ್ಕಳಿಗೆ ತಿನ್ನಿಸ್ಬೋದು. ಈ ಜೆಲ್ಲಿ ಕ್ರಿಸ್ಟಲನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ಥರ ಬೇಕರ್ಸ್ ಕಂಪ್ನಿಯವ್ರದ್ದು ವೆಜಿಟೇರಿಯನ್ ಇದು ಜೆಲ್ಲಿ ಕ್ರಿಸ್ಟಲ್ಸ್ ಅಂತಲೇ ಸಿಗುತ್ತೆ. ಇದರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಕೂಡ ಸಿಗುತ್ತೆ. ನಾನಿಲ್ಲಿ ಇವತ್ತು ಲೀಚಿ ಫ್ಲೇವರನ್ನು ಟ್ರೈ ಮಾಡ್ತಾ ಇದ್ದೇನೆ. ತುಂಬ ಥರ ಫ್ಲೇವರ್ಸ್ ಬರುತ್ತೆ, ಮ್ಯಾಂಗೋ ಆಗಿರ್ಬೋದು, ಆ್ಯಪಲ್ ಇದೇ ಥರ. ಬಟ್ ಲೀಚಿ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ₹50 ಈ ಒಂದು ಪ್ಯಾಕ್ಗೆ. ಇದನ್ನು ನಾವು ಮಾಡೋದು ತುಂಬಾ ಈಸಿ. ಒಂದು ಈ ಥರ ಬೌಲಲ್ಲಿ ನೀರನ್ನು ಹಾಕ್ಕೊಂಡು ಇದನ್ನು ನಾವು ನೀಟಾಗಿ ಕರೆಕ್ಟಾಗಿ ಅಂದರೆ ಯಾವುದೇ ಗಂಟು ಇಲ್ಲದೆ ಇರೋ ಥರ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀರಿನಲ್ಲಿ. ತಣ್ಣೀರನ್ನೇ ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೇನೆ. ನೋಡಿ, ಅದೇ ಪ್ಯಾಕೆಟ್ನಲ್ಲಿ ಇನ್ನೊಂದು ಕೂಡ ಒಂದು ಚಿಕ್ಕದೊಂದು ಪ್ಯಾಕ್ ಬರುತ್ತೆ, ಅದನ್ನು ಕೂಡ ಮಿಕ್ಸ್ ಮಾಡಬೇಕು. ಮೊದಲು ಈ ಪೌಡರನ್ನು ನೀರಿನ ಜೊತೆ ಕರೆಕ್ಟಾಗಿ ಬೆರೆಸ್ಕೊಳ್ಳಿ. ಯಾವುದೇ ಗಂಟು ಆಗಬಾರ್ದು. ಅದೇ ಥರ ನೀಟಾಗಿ ಇದನ್ನು ನಾವು ನೋಡಿ ಗಂಟು ಆಗದೇ ಇರೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಂತರ ನಾವು ಇನ್ನೊಂದು ಪ್ಯಾಕೆಟ್ ಬರುತ್ತಲ್ವ, ಅಲ್ಲಿ ನಿಮ್ಗೆ ಇಟ್ಟಿದ್ದೀನಲ್ವ ಒಂದು ವೈಟ್ ಕಲರ್ ಪ್ಯಾಕು, ಆ ಪ್ಯಾಕನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪನೂ ಗಂಟಾಗಬಾರ್ದು. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು ಸ್ವಲ್ಪ ಗಂಟಾದರೂ ಕೂಡ ನಮ್ಮ ಈ ಒಂದು ಜೆಲ್ಲಿ ಕ್ರಿಸ್ಟಲ್ ಸ್ವಲ್ಪ ಗಂಟಾಗಿಬಿಡುತ್ತೆ. ಆಮೇಲೆ ಈ ಥರ ಒಂದು ನಾನು ಬಿಸಿ ಆಗಿರುವಂತಹ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಚೆನ್ನಾಗಿ ಕುದೀತಾ ಇರಬೇಕು ನೀರು. ಆಗ ನಾವು ಈಗ ಮಿಕ್ಸ್ ಮಾಡ್ಕೊಳ್ಳುವಂತಹ ಈ ಫ್ಲೇವರನ್ನು ಆ್ಯಡ್ ಮಾಡಬೇಕು. ನೋಡಿ, ಒಂದು ಚಿಕ್ಕದಾಗಿ ಒಂದು ಈ ಥರ ಕುದಿ ಬಂದರೆ ಸಾಕು. ನಂತರ ನಾವು ಇದು ಬಿಸಿಯಾಗಿರುವಾಗಲೇ ಒಂದು ಬೌಲು ಅಥವಾ ಮೋಲ್ಡು ಯಾವುದಾದ್ರು ಒಂದಕ್ಕೆ ನೀವು ಸರ್ವ್ ಮಾಡ್ಕೊಳ್ಬೋದು. ನಾನಿಲ್ಲಿ ಆ ಮಿಶ್ರಣವನ್ನು ಹಾಕೋಕ್ಕಿಂತ ಮುಂಚೆ ಈ ಥರ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಮನೆಯಲ್ಲಿ ಯಾವ ಫ್ರೂಟ್ಸ್ ನಿಮಗೆ ಅವೈಲೇಬಲ್ ಇದೆಯೋ ಅದನ್ನು ಹಾಕ್ಕೊಳ್ಳಿ. ಇಲ್ಲ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೊಳ್ಬೋದು. ಅಥವಾ ನೀವು ಬೇಕಾದರೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಯಾವುದೇ ಡ್ರೈ ಫ್ರೂಟ್ಸ್ ಆಗಲಿ, ಫ್ರೂಟ್ಸ್ ಹಾಕದೇನೂ ಕೂಡ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ನಾನಿಲ್ಲಿ ಹಣ್ಣುಗಳನ್ನು ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಕಲರ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಹಣ್ಣನ್ನು ಜೊತೆ ಈ ಜೆಲ್ಲಿ ಕ್ರಿಸ್ಟಲ್ ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ನೋಡಿ, ಬಿಸಿಯಾಗಿರುವಾಗಲೇ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನೀವಿಲ್ಲಿ ಬೌಲ್ ಬದಲಿಗೆ ಲೋಟ ಅಥವಾ ಪ್ಲೇಟ್ ಯಾವುದಕ್ಕೂ ಕೂಡ ನೀವಿಲ್ಲಿ ಸರ್ವ್ ಮಾಡ್ಕೊಳ್ಬಹುದು. ಅಂದರೆ ನಾವು ಯಾವ ಬೌಲಿಗೆ ಹಾಕ್ತಾ ಇದ್ದೀವಲ್ಲ ಅದರದ್ದೇ ಒಂದು ಶೇಪ್ ತೊಗೊಳುತ್ತೆ ಈ ಜೆಲ್ಲಿ. ಸೊ ಅದಕ್ಕೆ ನಾನಿಲ್ಲಿ ಬೌಲನ್ನು ಯೂಸ್ ಮಾಡಿದ್ದೇನೆ. ಇದನ್ನು ಈಗ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡೋಣ. ಇದು ನೋಡಿ, ಇದೀಗ ಆಲ್ಮೋಸ್ಟ್ ತಣ್ಣಗಾಗಿದೆ. ಇದನ್ನು ಬೇಕಾದರೆ ನಾವು ಫ್ರಿಜ್ಜಲ್ಲೂ ಕೂಡ ಇಟ್ಕೊಳ್ಬೋದು ಅಥವಾ ಹಾಗೇನೂ ಕೂಡ ತಿನ್ಬೋದು. ಫ್ರಿಜ್ಜಲ್ಲಿಟ್ಟರೆ ಸ್ವಲ್ಪ ಕೋಲ್ಡಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಕೂಡ ವಾರ್ಮಾಗೆ ತಿಂತೀರಾ ಅಂತಾದರೆ ಅದು ಕೂಡ ಓಕೆ, ಚೆನ್ನಾಗಿರುತ್ತೆ. ಈ ಜೆಲ್ಲಿ ಕ್ರಿಸ್ಟಲನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇದೇ ಥರ ಒಂದು ಪ್ಲೇಟನ್ನು ಇಟ್ಟು ನಿಧಾನಕ್ಕೆ ಮೇಲಿನಿಂದ ಈ ಥರ ಪ್ರೆಸ್ ಮಾಡಬೇಕು. ನಿಧಾನಕ್ಕೆ ಮಾಡಬೇಕು, ಇಲ್ಲಾಂದರೆ ಈ ಜೆಲ್ಲಿ ಹಾಳಾಗಿಬಿಡುತ್ತೆ. ತುಂಬ ಸಾಫ್ಟಾಗಿರುತ್ತಲ್ವ, ಸೊ ಅದಕ್ಕೆ ನಿಧಾನಕ್ಕೆ ನಾವು ಜೆಲ್ಲಿಯನ್ನು ಬಿಡಿಸ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ನಮ್ಮ ಈ ಜೆಲ್ಲಿ ಕ್ರಿಸ್ಟಲು. ಈ ಥರ ನಿಧಾನಕ್ಕೆ ನಾವು ಸ್ಪೂನಲ್ಲಿ ಕಟ್ ಮಾಡಿ ಜೆಲ್ಲಿಯನ್ನು ತಿನ್ನಬೇಕು. ಸಖತ್ತಾಗಿರುತ್ತೆ ಟೇಸ್ಟು. ಇದನ್ನು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಸಾಫ್ಟಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿಗಂತೂ ಬಿಡಿ ಕೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಅವರು ತುಂಬಾ ಖುಷಿಯಾಗಿ ಆಟ ಆಡಿಕೊಂಡು ಇದನ್ನು ತಿಂದು ಮುಗಿಸ್ತಾರೆ ಬೇಗ ಬೇಗ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನು ನಾವು ರೆಡಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಅವರಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ಇದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ತಪ್ಪದೇ ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದನ್ನು ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡೋಕ್ಕಿಂತಲೂ ಹೀಗೆ ನಾವು ಬೌಲ್ನಲ್ಲಿ ಇಟ್ಕೊಂಡು ಸ್ಪೂನಿನ ಸಹಾಯದಿಂದ ತಿನ್ನಲಿಕ್ಕೂ ಕೂಡ ಕೊಡ್ಬೋದು. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.